ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ವಿಜಯಪುರದಲ್ಲಿಂದು ಕಾಯಕ ಶರಣರ ಜಯಂತಿ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಚಾಲನೆ ನೀಡಿದರು. ಇದೇ ವೇಳೆ ಕಾಯಕ ಶರಣರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸಮಗಾರ ಸಮಾಜದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ರಾಜಗೋಪಾಲ ಶಹಪೂರ, ಮುಖಂಡರಾದ ಧರೆಪಾರ್ಧಪುರ, ಡಾ ಸುಜಾತ ಛಲವಾದಿ, ಹೇಮಂತ ಭೂತನಾಳ, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಬೋವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಸ್ಕರಿಸಿದಂತಹ ಒಂದು 12ನೇ ಶತಮಾನದ ಶರಣರ ಈ ಕಾಯಕ ಶರಣರ ಜಯಂತಿಯನ್ನ ಉದ್ಘಾಟಿಸಿದಂತಹ ಬಳಿಕ ಔದ್ರಾಮ, ಕಾಯಕ ಶರಣರು ಬಸವಣ್ಣನವರ ಕಾಯಕವೇ ಕೈಲಾಸ ಮಾತಿನಂತೆ ಬದುಕಿ ತೋರಿಸಿದವರು. ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ ಮತ್ತು ಉರುಲಿಂಗ ಪೆದ್ದಿ ಸೇರಿದಂತೆ ಅನೇಕ ಶರಣರ ನಿಷ್ಠೆ, ಕಾಯಕ ಅನುಕರಣೀಯ ಎಂದರು. ಇಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾರ ಅಂತ ಹೇಳಿದ್ರೆ, ನನ್ನನ್ನು ಕೈಯಿಂದ ಕೊಡ್ಲಿಕ್ಕೆ ನೀವು ಬಿಡುದಿಲ್ಲ ಸ್ವಾಮಿ, ಬಟ್ ನನ್ನ ಮನಸ್ಸನ್ನ, ನನ್ನ ಹೃದಯವನ್ನು ದೇವರಿಗೆ ಅರ್ಪಿಸ್ಲಿಕ್ಕೆ ನನಗೇನಾದ್ರೂ ತೊಂದರೆ ಇದೆಯಾ? ಸೊ ನಾನು ಹೃದಯದಿಂದ ದೇವರನ್ನು ತಲುಪಬಲ್ಲೆ ಎನ್ನುವ ಮಾರ್ಮಿಕ ನುಡಿಯೊಂದಿಗೆ ಭಕ್ತಿ ಮಾರ್ಗವನ್ನು ತೋರಿಸಿದ ಡೋಹರ ಕಕ್ಕಯ್ಯನವರನ್ನು ನಾವು ಇಂದು ನೆನಪಿಸಿಕೊಳ್ಳಲೇಬೇಕು. ದೂರದರ್ಶನದೊಂದಿಗೆ ಶ್ರೀನಿವಾಸ ರಾಜಗೋಪಾಲ ಶಹಪೂರ, ಜಿಲ್ಲೆಯಾದ್ಯಂತ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಕಾಯಕ ಶರಣರ ಜಯಂತಿ ಆಚರಿಸುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ ಮತ್ತು ಈ ಎಲ್ಲ 5 ಕಾಯಕ ಶರಣರ ಜಯಂತಿಯನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಎಲ್ಲ 4 ಸಮುದಾಯದ ಜನರನ್ನು ಕೂಡಿಕೊಂಡು ಜಿಲ್ಲಾಡಳಿತ ವಿಶ್ವಾಸಕ್ಕೆ ತೆಗೆದುಕೊಂಡು ಭವ್ಯವಾಗಿ ಆಚರಣೆ ಮಾಡಲಾಯಿತು. ಧರೆಪಾರ್ಧಪುರ, ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಕಾಯಕ ಶರಣರನ್ನು ಗುರುತಿಸಿದ್ದರು ಎಂದು ನೆನಪು ಮಾಡಿಕೊಂಡರು. ಇದೇ ವೇಳೆ ನಗರದ ವಿವಿಧ ಭಾಗಗಳಲ್ಲಿ ಕಾಯಕ ಶರಣರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಿದ್ದೇಶ್ವರ ಗುಡಿಯಿಂದ ಕಂದಗಲ್ ಹನುಮಂತ ರಂಗಮಂದಿರವರೆಗೆ ಮುಗಿಸಿ ಇವತ್ತು ಎಲ್ಲ ಜಿಲ್ಲಾಡಳಿತದಿಂದ ಇವತ್ತಿನ ದಿವಸ ಮೆರವಣಿಗೆ, ಭವ್ಯ ಮೆರವಣಿಗೆದಿಂದ ಇವತ್ತು ಆಚರಣೆ ಮಾಡಿದ್ದೇವೆ.